ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮ ವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಾವು ಈ ದರ್ಶನ್ ಪ್ರಕರಣವನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಾರ್ಜ್ ಶೀಟ್ ಆಯ್ತಾ ಹತ್ತತ್ರ 4,000 ಅಂತೇಳಿ. ಬಟ್ ಈ ಚಾರ್ಜ್ ಶೀಟ್ ಆಗಿರೋದು ಎಷ್ಟು ಗೊತ್ತಾ? 4,000 ದಾಟಿದೆ. ವಾಲ್ಮೀಕಿ ನಿಗಮದ ಅಕ್ರಮದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ನಾಗೇಂದ್ರ ಬಗ್ಗೆ ನಾವು ಹೇಳಿದ್ದೇ ಹೇಳಿಕೆ ಮುಖ್ಯ ಅಲ್ಲ, ಈಗ ಇಡಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಆಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತನಿಖೆಯ ಸತ್ಯಾಸತ್ಯತೆ ಬಗ್ಗೆ ಅಂತಿಮವಾಗಿ ಇಡಿ ತಿಳಿಸಬೇಕಿದೆ ಅಂತೇಳಿ. ನೋಡಿ, ರಾಜ್ಯ ಪೊಲೀಸರು ಹೇಳಿರುವಂಥದ್ದು ನಾಗೇಂದ್ರ ಅವರ ಪಾತ್ರ ಏನು ಇಲ್ಲ ಅಂಥೇಳಿ ಆ ತನಿಖೆ ಹೇಳ್ತಾ ಇತ್ತು, ರಾಜ್ಯದ ಪೊಲೀಸರ ತನಿಖೆ. ಆದರೆ ಇಡಿ ಹೇಳ್ತಾ ಇರುವಂಥದ್ದು ಈ ವಾಲ್ಮೀಕಿ ನಿಗಮದ ಕಿಂಗ್ ಪಿನ್ ನಾಗೇಂದ್ರ ಅಂಥೇಳಿ ಪ್ರೂವ್ ಆಗಿದೆ. ತನಿಖೆಯಲ್ಲಿ ಹೇಳ್ತಾ ಇರೋದು, ಚಾರ್ಜ್ ಶೀಟಲ್ಲಿ ಇರುವಂಥದ್ದು ಅದೆಲ್ಲ ಆಗಿದ್ದು ನಾಗೇಂದ್ರ ಅವರ ಕೈವಾಡದಿಂದಾಗಿನೇ, ಆತನೇ ಕಿಂಗ್ ಪಿನ್ ಅಂತ ಈಗ ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ನೋಡಬೇಕು ಇದು ಈ ತನಿಖೆ ಹೇಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 4,000 ಪುಟಗಳ ದಾಟಿದೆ ಈ ಒಂದು ವಾಲ್ಮೀಕಿ ಹಗರಣದಲ್ಲಿ ಆಗಿರುವಂಥ ಅವ್ಯವಹಾರ ವಿಚಾರದಲ್ಲಿ. ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ. ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ, ಹೌದು ಇದು ಅವ್ರ ಪಾತ್ರ ಇಲ್ಲ ಅಂತ, ಅದು ಮೇಲ್ನೋಟಕ್ಕೆ. ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ, ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ. ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಅವರು ಹೇಳಿದ್ದಾರೆ, ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ. ಅದನ್ನು ನೋಡೋಣ, ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ. ಅಲ್ಲ ಸರ್, SIT ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.